ಇವತ್ತು ಮೀಟಿಂಗ್ ಐತೆ, ಹಂಗೆ ಹೋಗ್ತೀನಿ. ಒಂಚೂರು ಕಸ ಇದ್ರೆ ಕೂಡ ಹಂಗೆ ಬಿಸಾಡ್ಕೊಂಡಿರ್ತೀನಿ. ಅಯ್ಯೋ ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಯಾರು ಹೋಯ್ತಾರೆ, ಒಂದಷ್ಟು ಕಸಗಳಿದಾವೆ ಕೊಡ್ತೀನಿ, ಸ್ವಲ್ಪ ತಗೊಂಡೋಗ್ಬಿಟ್ಟು ಎಷ್ಟು ಕೊಡಿ. ಅಯ್ಯಯ್ಯ ಅಲ್ಲ ಕಣೆ, ಮನೆ ಮುಂದೆ ಗಾಡಿ ಬಂತಲ್ಲ, ಅಲ್ಲಿಗೆ ನೀವು ಕೊಡ್ಲಿಲ್ವಾ? ಗಾಡಿಗೆ ಕಸ ಕೊಡ್ಲಿಲ್ವಾ? ಆ ಗಾಡಿ ಬರ್ತದೆ ಯಾವಾಗ್ಲೂ, ನನ್ನ ನಿದ್ದೆ ಎಲ್ಲ ಹಾಳಾಗೋಗುತ್ತೆ. ಹೋಗ್ರಿ ಅಲ್ಲಿ ಎಲ್ಲರ ಮೋರಿ ಹತ್ರ ಎಸ್ಬಿಟ್ಟು ಹೋಗಿ. ಅಲ್ಲ ನಿದ್ರೆ ಹೊಂಟೈತದೆ ಅಂದ್ರೆ ಪೌರ ಕಾರ್ಮಿಕರ ಗಾಡಿಗಳು ಬಂದಾಗ ನಿಮ್ಗೆ ನಿದ್ರೆ ಬರ್ತದೆ. ಕಸ ಹಾಕೋಕು ಸೋಮಾರಿತನನ ಹತ್ರ ಬರೇ ಹೊಂಟಿದೆ. ಇನ್ನಂಗೆ ಇದ್ಬಿಟ್ರೆ ಮುಗಿದೋಯ್ತು, ಊರೆಲ್ಲ ಕಬ್ಬು ನಾರು ಬರ್ತದೆ. ನೋಡು, ಹೆಣ್ಣು ಮಕ್ಕಳುಗಳು ಎದ್ದ ತಕ್ಷಣ ಕಸನ ಸರಿಯಾಗಿ ವಿಲೇವಾರಿ ಮಾಡಬೇಕು. ಅವಾಗೆಲ್ಲ ಆಗಿನ ಕಾಲದಲ್ಲಿ ಕಸ ಇದ್ರೆ ದರಿದ್ರ ಅಂತಿದ್ರು. ದರಿದ್ರ ಅಂತ ಏನು ಗೊತ್ತಾ? ರೋಗ ರುಜಿನಗಳು ಇವೇ ದರಿದ್ರ ಅಂತ. ನಾವುಗಳು ಏನು ಗಾಡಿಗಳು ಬರುತ್ತೆ, ಈಗ ನಿನ್ನಂಗೆ ಸಿಕ್ಕಿ ಜಾಗದಲ್ಲಿ ಎಲ್ಲ ಕಡೆ ನೀರು ತೆಗೆದು ಬಿಸಾಕ್ತಾ ಹೋದ್ರೆ ಅದು ಸಹ ಕಸದ ಗುಂಡಿ ಆಗುತ್ತೆ. ಅದನ್ನ ಕ್ಲೀನ್ ಮಾಡ್ತಾರೆ. ನೋಡು, ನಾವುಗಳು ಎಚ್ಚೆತ್ಕೋಬೇಕು. ನಮ್ಮ ಕಸವನ್ನ ನಾವೇ ಸರಿಯಾಗಿ ಡೆಲಿವರಿ ಮಾಡಬೇಕು. ಕಸವನ್ನ ಮೂಲದಲ್ಲೇ ವಿಂಗಡಿಸ್ಕೋಬೇಕು. ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ ಅಂತ. ಅರ್ಥ ಆಯ್ತೇನಕ್ಕ?